ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಾ ಹೋಮ್ ಕಿಚನ್. ಇವತ್ತು ನಾವು ಸಿಂಪಲ್ಲಾಗಿ ಈಸಿಯಾಗಿ ದಿಢೀರನೇ ಮನೆಯಲ್ಲೇ ಇರತಕ್ಕಂತಹ ಸಾಮಾನುಗಳಿಂದ ಒಂದು ಸಾಂಬಾರ್ ರೆಸಿಪಿಯನ್ನು ಮಾಡೋಣ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಟೊಮೊಟೊ 4, 1 ಸ್ಪೂನ್ ಮೆಂತೆ, 1 ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನು ಮೆಣಸಿನಕಾಳು, 8ರಿಂದ 10 ಬೆಳ್ಳುಳ್ಳಿ ಹೆಸಳು, ಕರಿಬೇವು, ಅಚ್ಚ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೆಲ್ಲ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ತೊಗೊಂಡಿರೋ 4 ಟೊಮೊಟೊಗಳನ್ನು ಬೇಯಲಿಕ್ಕೆ ಇಟ್ಕೊಳ್ಳೋಣ. 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಟೊಮೊಟೊ ಮುಳುಗುವಷ್ಟಾದರೆ ಸಾಕಾಗುತ್ತೆ. ಇದಕ್ಕೆ 1 ಸ್ಪೂನು ಬೆಲ್ಲವನ್ನು ಹಾಕ್ಕೊಳ್ಳೋಣ. 1 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಳೋಣ. ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಒಂದು ತವಾದಲ್ಲಿ ತೊಗೊಂಡಿರೋ ಉದ್ದಿನಬೇಳೆ, ಜೀರಿಗೆ, ಮೆಂತೆಕಾಳು, ಮೆಣಸಿನಕಾಳು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಘಮ ಘಮ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡು ನಂತರ ಅದೇ ತವದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಸಿಡಿತಾ ಇದೆ ಅಂದಾಗ ಕರಿಬೇವು ಹಾಕ್ಕೊಳ್ಳೋಣ. ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. 1-2 ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಾಗೆ ಅಚ್ಚ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲಿರಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಖಾರದ ಪುಡಿ ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಕಡೆ ತೆಗೆದಿಟ್ಕೊಂಡು ಟೊಮೊಟೊ ಬೆಂದಿದೆ ಅಲ್ವಾ, ಇದನ್ನು ನೋಡಿ ಸಿಪ್ಪೆ ಒಡೆದಿದೆ, ಬೆಂದಿದೆ ಅಂತ ಅರ್ಥ. ಒಂದು ತಟ್ಟೆಗೆ ತೆಗೆದು ಆರ್ಲಿಕ್ಕೆ ಇಟ್ಕೊಳ್ಳೋಣ. ಇದು ಆರಿದ ನಂತರ ಸಿಪ್ಪೆ ಬಿಡಿಸ್ಕೋಬೇಕಾಗುತ್ತೆ. ನಂತರ ಮಾಡ್ಕೊಂಡಿರೋ ಒಗ್ಗರಣೆಯನ್ನು ಅದೇ ನೀರಿಗೆ ಹಾಕ್ಕೊಳ್ಳೋಣ. ಟೊಮೊಟೊ ಬೇಯಿಸಿದಿರುತ್ತಲ್ಲ, ಉಪ್ಪು ಬೆಲ್ಲ ಎಲ್ಲ ಹಾಕಿರ್ತೀವಿ ನೋಡಿ. ಸಿಪ್ಪೆ ತಗೊಳ್ಳೋಣ, ಆರಿದೆ ಸ್ವಲ್ಪ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇನ್ನು ಬಿಸಿ ಇರುತ್ತೆ ಒಳಗೆಲ್ಲ, ಹಾಗಾಗಿ ಸ್ವಲ್ಪ ಈ ಟೊಮೊಟೊನ ಸ್ವಲ್ಪ ಸ್ಪೂನಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಬಿಸಿ ಇರುತ್ತಲ್ಲ, ಆರಲಿ ಅಂತ. ಈ ಕಡೆ ನಾವು ಫ್ರೈ ಮಾಡ್ಕೊಂಡಿರೋ ಕಾಳೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಅದೇ ಪೌಡ್ರಿಗೆ ಬರೀ ಟೊಮೊಟೊ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ಅಂದರೆ ಅದೇ ಬೆಂದಿರುತ್ತಲ್ಲ ಅದರ ರಸನೂ ಹಾಕ್ಕೊಂಡ್ಬಿಟ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಟೊಮೊಟೊದೇ ನೀರು ಬಿಡುತ್ತೆ, ಅದೇ ಸಾಕಾಗುತ್ತೆ. ಗ್ರೈಂಡ್ ಮಾಡ್ಕೊಂಡಿದ್ದೀವಿ, ಪೇಸ್ಟ್ ತಯಾರಾಯಿತು. ಇದನ್ನು ಒಲೆ ಮೇಲೆ ಇಟ್ಕೊಂಡಿದ್ವಲ್ಲ, ಒಗ್ಗರಣೆ ಕೊಟ್ಕೊಂಡು ಆ ನೀರಿಗೆ ಮಿಕ್ಸ್ ಮಾಡಿಕೊಂಡು ನೋಡಿ, ಸ್ವಲ್ಪ ತಿಕ್ನೆಸ್ ಬರಬೇಕಾಗುತ್ತೆ. ಹಾಗೆ ಹುಣಸೆ ರಸ ಹಾಕ್ಕೊಳ್ಳೋಣ. ಹುಣಸೆ ರಸ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬಿಡೋಣ. ಚೆನ್ನಾಗಿ ಕುದೀತಾ ಇದೆ ಅಂದರೆ ಎಲ್ಲ ಕರೆಕ್ಟಾಗಿದೆ ಅಂತ ಅರ್ಥ. ಈಸಿಯಾಗಿ ದಿಢೀರನೇ ಮಾಡ್ಕೋಬೋದು ಇದನ್ನು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ತಿಳಿ ಸಾರು ಅಂತ ಕರಿತೀವಿ. ಬೇಳೆ ಬೇಡ, ಮಸಾಲ ಬೇಡ, ಈರುಳ್ಳಿ ಬೇಡ. ತಯಾರಾಗಿದೆ. ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಸಿಯಾಗಿದೆಯಲ್ಲ, ನೀವು ಖಂಡಿತ ಟ್ರೈ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.
ಥ್ಯಾಂಕ್ ಯು ಫ್ರೆಂಡ್ಸ್.